ಬಂಧುಗಳೇ ನಮಸ್ಕಾರ. ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಕಡೆಯಿಂದ ಅಮೆರಿಕ ಹಾಗೆ ಇಸ್ರೇಲ್, ಮತ್ತೊಂದು ಕಡೆಯಿಂದ ಇರಾನ್. ಇದು ಕೇವಲ ಇವರ ನಡುವಿನ ಸಂಘರ್ಷವಾಗಿ ಸೀಮಿತ ಆಗಿಲ್ಲ. ಇದು ಸಂಪೂರ್ಣವಾಗಿ ಇದೀಗ ಪ್ರಾಚ್ಯ ರಾಷ್ಟ್ರಗಳಿಗೆ ವ್ಯಾಪಿಸಿಕೊಂಡ್ಬಿಟ್ಟಿದೆ. ಒಂದು ಕಡೆಯಿಂದ ಇರಾನ್ ಇದ್ರೆ, ಇರಾನ್ ಆಪೋಸಿಟ್ ಆಗಿ ಇದೀಗ ಹೆಚ್ಚು ಕಡಿಮೆ 14 ರಾಷ್ಟ್ರಗಳು ಇದ್ದಾವೆ. ಯಾರು ಯಾರ ಬೆಂಬಲಕ್ಕಿದ್ದಾರೆ ಅಂತ ನಾವಿಲ್ಲಿ ಆರಂಭದಲ್ಲೇ ಗಮನಿಸ್ತಾ ಹೋಗೋದಾದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಮೆರಿಕ ಹಾಗೆ ಇಸ್ರೇಲ್ ಜೊತೆಯಾಗಿ ನಿಂತ್ಕೊಂಡಿದ್ದಾವೆ. ಮಧ್ಯಪ್ರಾಚ್ಯದಲ್ಲಿ ಇರುವಂತಹ ಗಲ್ಫ್ ರಾಷ್ಟ್ರಗಳು ಸೇರಿದಂತೆ ಆ ಮಿಡಲ್ ಈಸ್ಟ್ ನ ಬಹುತೇಕ ರಾಷ್ಟ್ರಗಳೆಲ್ಲವೂ ಕೂಡ ಇದೀಗ ಇಸ್ರೇಲ್ ಮತ್ತೆ ಇರಾನ್ಗೆ ಬೆಂಬಲವನ್ನ ಕೊಡ್ತಾ ಇದ್ದಾವೆ. ಹಾಗಂತ ಮಾತ್ರ ಇರಾನ್ ಮೇಲೆ ಮರುದಾಳಿಯನ್ನ ಮಾಡ್ತಾ ಇದ್ದಾರಾ? ಇಲ್ಲ. ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋದು ಅಮೆರಿಕ ಮತ್ತೆ ಇಸ್ರೇಲ್ ಮಾತ್ರ. ಆದ್ರೆ ಅಮೆರಿಕ ಇಸ್ರೇಲ್ಗೆ ಬಹುತೇಕ ರಾಷ್ಟ್ರಗಳು ಇದೀಗ ಬೆಂಬಲವನ್ನ ಕೊಡ್ತಾ ಇದ್ದಾವೆ. ನಾವು ಬೆಂಬಲವನ್ನ ಕೊಡೋದೇ ಇಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ನಿರಾಕರಿಸಿದ ಯಾರು ಅಂದ್ರೆ ಸ್ಪೇನ್. ಬ್ರಿಟನ್ ಕೂಡ ಹೆಚ್ಚು ಕಡಿಮೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಎನ್ನುವ ರೀತಿಯಾದಂತಹ ಮಾತನ್ನು ಹೇಳಿತ್ತು. ಆದ್ರೆ ಸ್ಪೇನ್ ಮಾತ್ರ ಸ್ಪಷ್ಟವಾಗಿ ಹೇಳಿತ್ತು, ನಾವು ಇಂತಹ ಸಂಘರ್ಷದಲ್ಲಿ ಅಥವಾ ಜನರ ಪ್ರಾಣ ತೆಗೆಯುವಂತ ಯುದ್ಧದಲ್ಲಿ ನಾವು ಯಾವುದೇ ಕಾರಣಕ್ಕೂ ಭಾಗಿ ಆಗೋದಿಲ್ಲ ಎನ್ನುವಂತಹ ರೀತಿಯಲ್ಲಿ. ಇನ್ನುಳಿದಂತೆ ಸಾಕಷ್ಟು ರಾಷ್ಟ್ರಗಳು ಅಮೆರಿಕ ಮತ್ತೆ ಇಸ್ರೇಲ್ ಜೊತೆಗೆ ನಿಂತುಕೊಂಡಿದ್ದಾವೆ, ಫ್ರಾನ್ಸ್ ಸೇರಿದಂತೆ ಬಹುತೇಕ ರಾಷ್ಟ್ರಗಳು. ಇನ್ನು ಇರಾನ್ ಬೆಂಬಲ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಇರಾನ್ಗೆ ನೇರವಾಗಿ ಬೆಂಬಲ ಕೊಡ್ತಾ ಇರೋದು ಲೆಬನಾನ್ ಮಾತ್ರ. ಅದರಲ್ಲೂ ಕೂಡ ಲೆಬನಾನ್ ಅಲ್ಲಿ ಇರುವಂತಹ ಹೆಜ್ಬುಲ್ಲಾ ಉಗ್ರ ಸಂಘಟನೆ. ಇನ್ನುಳಿದಂತೆ ರಷ್ಯಾ, ಅದೇ ರೀತಿಯಾಗಿ ಚೀನಾ, ಆ ರಾಷ್ಟ್ರಗಳು ನೇರವಾಗಿ ಯುದ್ಧದಲ್ಲಿ ಧುಮುಕಿಲ್ಲ. ಆದ್ರೆ ಇರಾನ್ ಇವತ್ತು ಏನು ಶಸ್ತ್ರಾಸ್ತ್ರಗಳನ್ನ ಬಳಸ್ತಾ ಇದೆ, ಅದರ ಬಹುತೇಕ ಟೆಕ್ನಾಲಜಿ ಎಲ್ಲವೂ ಕೂಡ ರಷ್ಯಾ ಹಾಗೆ ಚೀನಾಗೆ ಸಂಬಂಧಪಟ್ಟಿದ್ದು, ಹಾಗೆ ಕೊರಿಯಾಗೆ ಸಂಬಂಧಪಟ್ಟಿದ್ದು. ಇನ್ನು ಚೀನಾ ಮತ್ತೆ ರಷ್ಯಾ ಇರಾನ್ ಬೆಂಬಲಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಿಂತ್ಕೊಂಡಿದ್ದಾವೆ. ಇನ್ನೊಂದಂತೆ ಭಾರತದ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ. ಆರಂಭದಲ್ಲಿ ಇಸ್ರೇಲ್ ಪಡೆಯ ಜೊತೆಗೆ ಭಾರತ ನಿಂತುಕೊಂಡ ಹಾಗೆ ಕಾಣಿಸ್ತಾ ಇತ್ತು. ಅದಾದ ಬಳಿಕ ಭಾರತ ಇಂಥ ವಿಚಾರದಲ್ಲಿ ಬಹಳ ಸೂಕ್ಷ್ಮವಾಗಿ ವರ್ತನೆಯನ್ನು ತೋರಲೇಬೇಕಾಗಿತ್ತು. ಸೂಕ್ಷ್ಮವಾದಂಥ ವರ್ತನೆಯನ್ನು ಭಾರತ ಸದ್ಯಕ್ಕೆ ತೋರ್ತಾ ಇದೆ. ಯಾವ ರೀತಿಯಾಗಿ ಅಂದ್ರೆ ಹೆಚ್ಚು ಕಡಿಮೆ ಒಂದು ವಾರದ ಬಳಿಕ ಇರಾನ್ನ ಸರ್ವೋಚ್ಚ ನಾಯಕ ಖೊಮೇನಿ ಸಾವಿಗೆ ಸಂತಾಪವನ್ನು ಭಾರತ ಸೂಚಿಸಿತು. ಇರಾನ್ನ ವಿದೇಶಾಂಗ ಸಚಿವರ ಜೊತೆಗೆ ಭಾರತ ಮಾತುಕತೆಯನ್ನು ಕೂಡ ನಡೆಸಿತು. ಅದಾದ ಬಳಿಕ ಇರಾನ್ನ ಒಂದು ಯುದ್ಧ ನೌಕೆ ಭಾರತಕ್ಕೆ ಬಂದು ವಾಪಸ್ ಹೋಗುವ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡು ನಿಂತ್ಕೊಂಡು ಬಿಟ್ಟಿತ್ತು. ಅಮೆರಿಕ ಒಂದು ಯುದ್ಧ ನೌಕೆಯನ್ನು ಮುಳುಗಿಸಿತ್ತು. ಇನ್ನೊಂದು ಯುದ್ಧ ನೌಕೆಗೆ ಭಾರತ ಆಶ್ರಯವನ್ನ ಕೊಟ್ಟಿದೆ. ಕೊಚ್ಚಿಯಲ್ಲಿ ಬಂದು ಆ ಯುದ್ಧ ನೌಕೆ ನಿಂತ್ಕೊಂಡಿದೆ. ಈ ರೀತಿಯಾಗಿ ಇಂತಹ ಸಂದರ್ಭದಲ್ಲಿ ಸೂಕ್ಷ್ಮ ವರ್ತನೆಯನ್ನು ತೋರಬೇಕಿತ್ತು. ಯಾಕಂದ್ರೆ ಇಸ್ರೇಲ್ ಅಮೆರಿಕವು ಭಾರತಕ್ಕೆ ಬೇಕು. ಇತ್ತ ಇರಾನ್ ಜೊತೆಗೂ ಅಂತಹ ದ್ವೇಷ ಶತ್ರುತ್ವ ಅಂತದ್ದೇನು ಕೂಡ ಇರಲಿಲ್ಲ. ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಬಹಳ ಚೆನ್ನಾಗಿತ್ತು. ಸರ್ವೋಚ್ಚ ನಾಯಕ ಖಮೇನಿ ಭಾರತದ ವಿಚಾರದಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಭಾರತ ವಿರೋಧವನ್ನ ಕಟ್ಕೊಂಡಿದ್ ಬಿಟ್ರೆ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಈಗ ಭಾರತ ಇಂಥ ವಿಚಾರದಲ್ಲಿ ಸೂಕ್ಷ್ಮವಾದಂತಹ ವರ್ತನೆಯನ್ನು ತೋರ್ತಾ ಇದೆ. ಇನ್ನು ಯುದ್ಧದ ವಿಚಾರಕ್ಕೆ ನಾವು ಬರ್ತಾ ಹೋಗೋದಾದ್ರೆ, ಯುದ್ಧ ಇವತ್ತಿಗೆ ಎರಡನೇ ವಾರಕ್ಕೆ ಕಾಲಿಟ್ಟಿದೆ. ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಆರಂಭದಲ್ಲಿ ಬಹುತೇಕರು ಅಂದ್ಕೊಂಡಿದ್ದು ಇರಾನ್ ಒಂದು 2 ದಿನಕ್ಕೆ ಶರಣಾಗ್ಬಿಡಬಹುದು ಅಂತ ಹೇಳಿ. ಆದ್ರೆ ಹಾಗಾಗ್ತಾ ಇಲ್ಲ. ಜೊತೆಗೆ ಜಗತ್ತಿನ ಯುದ್ಧ ಇಲ್ಲಿಗೆ ನಿಂತು ಬಿಡುತ್ತಾ ಇರಾನ್ ವಿಚಾರದಲ್ಲಿ? ಸಾಧ್ಯವೇ ಇಲ್ಲ. ಅಮೆರಿಕದ ಯುದ್ಧದಾಹ, ಡೊನಾಲ್ಡ್ ಟ್ರಂಪ್ ಆ ಯುದ್ಧದ ಇದಿದೆಯಲ್ಲ, ಅದು ಇನ್ನಷ್ಟು ತೀವ್ರ ಬೇರೆ ಬೇರೆ ಕಡೆಗೂ ವ್ಯಾಪಿಸಿಕೊಳ್ಳುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ವೆನಿಜುವೆಲಾಗೆ ನುಗ್ಗಿ ಆಯ್ತು, ಅಲ್ಲಿನ ಮುಖ್ಯಸ್ಥನ ಎತ್ಕೊಂಡು ಬಂದಿದ್ದಾಯ್ತು, ನಿಮಗೆ ಗೊತ್ತಿದೆ. ಅದಾದ ಬಳಿಕ ಇರಾನ್ ಮೇಲಿನ ದಾಳಿಯನ್ನು ಗಮನಿಸ್ತಾ ಇದ್ದೀರಿ. ಇದಾದ ಬಳಿಕ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಘೋಷಣೆ ಮಾಡಿಯಾಗಿದೆ, ನಮ್ಮ ಮುಂದಿನ ಟಾರ್ಗೆಟ್ ಕ್ಯೂಬಾ ಅಂತ ಹೇಳಿ. ಕ್ಯೂಬಾ ಮತ್ತು ಅಮೆರಿಕದ್ದು ಹಿಂದಿನಿಂದಲೂ ಕೂಡ ಒಂದಷ್ಟು ಸಂಘರ್ಷ ಇದೆ. ಈಗ ಕ್ಯೂಬಾ ಅಂತ ಹೇಳಿ ಬಹಿರಂಗವಾಗಿ ಘೋಷಣೆ ಮಾಡಿಯಾಗಿದೆ. ಅಲ್ಲಿಗೆ ಡೊನಾಲ್ಡ್ ಟ್ರಂಪ್ ಯುದ್ಧದಾಹ ನಿಂತಿಲ್ಲ. ತುಂಬಾ ಜನ ಇವತ್ತು ಡೊನಾಲ್ಡ್ ಟ್ರಂಪ್ ಬೆಂಬಲಕ್ಕೆ ನಿಂತ್ಕೊಂಡಿದ್ದೀರಿ. ಆದ್ರೆ ಡೊನಾಲ್ಡ್ ಟ್ರಂಪ್ ಈ ಯುದ್ಧದಾಹ ನಾಳೆ ಯಾವ್ಯಾವ ಕಡೆಗೆ ವ್ಯಾಪಿಸಿತ್ತೋ ಗೊತ್ತಿಲ್ಲ, ಅಥವಾ ಇಡೀ ಜಗತ್ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಹಪಾಹಪಿ ಇನ್ನು ಯಾವ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಈಗಾಗಲೇ ಭಾರತದ ವಿಚಾರದಲ್ಲಿ ಅಮೆರಿಕದ ಡ್ರಾಮಾವನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ರಷ್ಯಾ ಜೊತೆಗೆ 30 ದಿನಗಳ ಕಾಲ ತೈಲ ಖರೀದಿಗಿನ ಒಪ್ಪಿಗೆನ ಕೊಟ್ಟಿದ್ದೇವೆ ಎನ್ನುವಂತ ಹೇಳಿಕೆ ಬಂತು. ಅದಾದ ಬಳಿಕ ನಿನ್ನೆ ಅಮೆರಿಕದ ಕಡೆಯಿಂದ ಇನ್ನೊಂದು ಹೇಳಿಕೆ ಬಂತು, ಭಾರತ ನಾವು ಹೇಳಿದ್ದೆಲ್ಲವನ್ನೂ ಕೂಡ ಕೇಳುತ್ತೆ, ಆ ಕಾರಣಕ್ಕಾಗಿ ರಷ್ಯಾ ಜೊತೆಗೆ ತೈಲ ಖರೀದಿಯನ್ನು ಮಾಡೋದಕ್ಕೆ ನಾವು ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಅಂತ ಹೇಳಿ. ನಾವು ಭಾರತ ಕಡೆಯಿಂದ ಒಂದು ರಿಪ್ಲೇನ ನಿರೀಕ್ಷೆ ಮಾಡ್ತಾ ಇದ್ವಿ, ಒಂದು ಖಡಕ್ ಆಗಿರುವಂತ ಪ್ರತಿಕ್ರಿಯೆ ಅಥವಾ ರಿಪ್ಲೇ. ಆದ್ರೆ ಇಲ್ಲಿವರೆಗೂ ಕೂಡ ಭಾರತ ಕಡೆಯಿಂದ ಬಂದಿಲ್ಲ. ನೋಡೋಣ ಮುಂದೆ ಬರುತ್ತಾ ಏನ್ ಕತೆ ಎನ್ನುವ ರೀತಿಯಲ್ಲಿ. ಈಗ ಸೀದಾ ಯುದ್ಧ ಭೂಮಿಯ ವಿಚಾರಕ್ಕೆ ಹೋಗೋಣ. ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿ ನಾನು ಇಮೇಜ್ ಅನ್ನ ತೋರಿಸ್ತಾ ಇದ್ದೀನಿ. ಇದು ನೀವು ಗಮನಿಸಲೇಬೇಕಾಗಿರುವಂತೆ ಇಮೇಜ್. ಅಂದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಹಾನಿ ಎಲ್ಲವೂ ಕೂಡ ಆಗ್ತಿದೆ ಯುದ್ಧ ಭೂಮಿಯಲ್ಲಿ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೇಕಾಗತ್ತೆ. ಮೊದಲಿಗೆ ಪ್ರತಿ ವಿಡಿಯೋದಲ್ಲೂ ಮ್ಯಾಪ್ ನ ತೋರಿಸುವ ಹಾಗೆ ವಿಡಿಯೋದಲ್ಲೂ ಕೂಡ ಮ್ಯಾಪ್ ನ ತೋರಿಸ್ತಾನೆ ಶುರು ಮಾಡ್ಕೊಳ್ತೀನಿ. ಯಾಕಂದ್ರೆ ಹೊಸ ವ್ಯೂವರ್ಸ್ ಇದ್ರೆ ಅರ್ಥ ಆಗ್ಲಿ ಎನ್ನುವ ಕಾರಣಕ್ಕಾಗಿ. ಗಮನಿಸ್ತಾ ಇದ್ರಿ, ಇಲ್ಲಿ ಇರಾನ್ ಇದೆ, ಪಕ್ಕದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇಲ್ಲೇ ಭಾರತ ಇರೋದು. ಅಂದ್ರೆ ಭಾರತಕ್ಕೇನು ಬಹಳ ದೂರ ಇಲ್ಲ ಅನ್ನೋದನ್ನ ತೋರಿಸುವಂತ ಉದ್ದೇಶದಿಂದ ತೋರಿಸ್ತಾ ಇದ್ದೇನೆ. ಇರಾನ್ ಒಂದು ಕಡೆ, ಉಳಿದಂತ ಬಹುತೇಕ ಎಲ್ಲ ರಾಷ್ಟ್ರಗಳು ಕೂಡ ಇಸ್ರೇಲ್ ಜೊತೆಗೆ ನಿಂತ್ಕೊಂಡಿದ್ದಾವೆ. ಇದರ ಹೊರತಾಗಿ ಯಾವುದು ಇಲ್ಲಿ ಪಕ್ಕದ ಲೆಬನಾನ್ ಇದೆಯಲ್ಲ, ಲೆಬನಾನ್ ಹೊರತಾಗಿ, ಸಿರಿಯಾ ಹೊರತಾಗಿ ಇನ್ನು ಬಹುತೇಕ ಎಲ್ಲವೂ ಕೂಡ ಇದೀಗ ಇರಾನ್ ವಿರುದ್ಧವಾಗಿ ಇಸ್ರೇಲ್ ಪರವಾಗಿ ನಿಂತ್ಕೊಂಡಿದ್ದಾವೆ. ಓಕೆ, ಇದನ್ನ ಇಲ್ಲಿ ಮುಗಿಸ್ಬಿಡ್ತೇನೆ. ಹಾಗೆ ಮುಂದಿನ ವಿಚಾರಕ್ಕೆ ಬರೋಣ. ಈಗ ಆಗ್ತಿರುವಂತಹ ಪ್ರಮುಖ ವಿಚಾರ ಅಂತ ಹೇಳಿ
ಬಂಧುಗಳೇ, ಇಲ್ಲಿವರೆಗಿನ ಯುದ್ಧದ ತೀವ್ರತೆ ಒಂದು ಹಂತ ಇದ್ರೆ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದೆ. ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಬಂಧುಗಳೇ, ಆರಂಭದಲ್ಲಿ ಏನ್ ಮಾಡಿದ್ದು ಅಮೆರಿಕ ಮತ್ತೆ ಇಸ್ರೇಲ್ ಅಂದ್ರೆ ಇರಾನ್ನ ಮೇಲೆ ದಾಳಿಯನ್ನ ಆರಂಭಿಸಿ ಇರಾನ್ನ ಒಂದಷ್ಟು ಜನವಸತಿ ಪ್ರದೇಶಗಳು ಸೇರಿದಂತೆ, ಆರಂಭದ ಜನವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡಲ್ಲ ಅಂದ್ರೂ ಜನವಸತಿ ಪ್ರದೇಶಗಳನ್ನೂ ಸೇರಿದಂತೆ ಮಿನಾಬ್ ಎನ್ನುವಂತ ಶಾಲೆಯಲ್ಲೇ ಬರೋಬ್ಬರಿ 170 ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ್ರು. ಹಾಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸಾವಾಗ್ತಾ ಇದೆ. ಈಗಾಗಲೇ ಇರಾನ್ನಲ್ಲಿ ಸಾವಿನ ಸಂಖ್ಯೆ 1300 ದಾಟಿ ಹೋಗ್ತಾ ಇದೆ. ದೊಡ್ಡವರ ಪ್ರತಿಷ್ಠೆಯ ಕದನ, ಸಾಯ್ತಿರೋದು ಅಮಾಯಕರು. ಓಕೆ, ಇದಾಯ್ತಾ? ಇದಾದ ಬಳಿಕ ಆರಂಭದಲ್ಲಿ ಈ ವಾಯುನೆಲೆಗಳನ್ನ ಧ್ವಂಸ ಮಾಡಿದ್ದಾಯ್ತು, ಮಿಸೈಲ್ ಲಾಂಚರ್ಗಳನ್ನ ಧ್ವಂಸ ಮಾಡಿದ್ದಾಯ್ತು. ಅದಾದ ಬಳಿಕ ಬೇರೆ ಬೇರೆ ಏನು ಶಸ್ತ್ರಾಗಾರಗಳನ್ನೆಲ್ಲ ಸಂಗ್ರಹಿಸಿಟ್ಕೊಂಡಿದ್ರು ಅದನ್ನು ಧ್ವಂಸ ಮಾಡಿದ್ದಾಯ್ತು. ಪರಮಾಣು ಸಂಗ್ರಹಗಾರ ಎಲ್ಲಿದೆ ಅಂತ ಡೌಟ್ ಬಂತು, ಅದನ್ನು ಕೂಡ ಒಂದು ಹಂತಕ್ಕೆ ಧ್ವಂಸ ಮಾಡಿದ್ದಾಯ್ತು. ಇರಾನ್ನಲ್ಲಿ ಒಂದು ಹಂತಕ್ಕೆ ಸ್ಮಶಾನದಂತ ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾಯ್ತು. ಆದ್ರೂ ಕೂಡ ಇರಾನ್ ಬಗ್ತಾ ಇರಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಇರಾನ್ ಯುದ್ಧಕ್ಕೆ ಹಿಂದೆಯೇ ತಯಾರಿಯನ್ನ ಮಾಡಿಕೊಂಡಿತ್ತು. ಪ್ರಮುಖವಾಗಿ ಮಿಸೈಲ್ ಸಿಟಿ ಅಂತ ಅವರಲ್ಲಿದೆ, ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅಲ್ಲಿ ಬೇಕಾದಷ್ಟು ಡ್ರೋನ್ಗಳು, ಬೇಕಾದಷ್ಟು ಕ್ಷಿಪಣಿಗಳನ್ನ ಅವರು ಸಂಗ್ರಹಿಸಿ ಇಟ್ಟುಕೊಂಡಿದ್ದಾರೆ. ಅವರು ಬಳಸಿದ್ದು ಈಗ ನೋಡ್ತಾ ಇದ್ರೆ ತೀರಾ ಕಡಿಮೆ ಅನ್ಸುತ್ತೆ. ಇನ್ನು ಸಾಕಷ್ಟು ಶಸ್ತ್ರಾಗಾರಗಳು ಬಾಕಿ ಇದೆ. ಹೀಗಾಗಿ ಯುದ್ಧ ಇನ್ನೂ ಒಂದಷ್ಟು ದಿನಗಳ ಕಾಲ ಮುಂದುವರಿಯುವಂತ ಸಾಧ್ಯತೆ ಇದೆ. ಇದು ಒಂದು ವಿಚಾರವ. ಇಲ್ಲಿವರೆಗೆ ಅದು ಮಾತ್ರ ಮಾಡ್ತಾ ಇತ್ತು. ಈಗ ಇರಾನ್ ಮತ್ತೆ ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿಯಾಗಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಇರಾನ್ಗೆ ಆರ್ಥಿಕ ಮೂಲಕ್ಕೆ ಪೆಟ್ಟನ್ನ ಕೊಡ್ತಾ ಇದ್ದಾರೆ. ಯಾವುದು ಆರ್ಥಿಕ ಮೂಲ ಅದನ್ನ ಗಮನಿಸಿ. ಇರಾನ್ನ ಆರ್ಥಿಕ ಮೂಲ ಅಂದ್ರೆ ಅದು ತೈಲ. ಇದು ತೈಲ ಸಂಗ್ರಹಗಾರ. ನಾವು ಕೂಡ ಒಂದು ಕಾಲದಲ್ಲಿ ಇರಾನ್ನಿಂದ ಅತಿ ಹೆಚ್ಚು ತೈಲವನ್ನ ತರಿಸಿಕೊಳ್ತಾ ಇದ್ವಿ. ಇರಾನ್ಗೆ ಅತಿ ಹೆಚ್ಚು ತೈಲದ ಗ್ರಾಹಕರು ಯಾರು ಅಂದ್ರೆ ನಾವು 2ನೇ ಲಿಸ್ಟ್ ನಲ್ಲಿ ಇದ್ವಿ, ಅಂದ್ರೆ 2ನೇ ಸ್ಥಾನದಲ್ಲಿದ್ವಿ ಭಾರತ. ಆದ್ರೆ ಯಾವಾಗ ಅಮೆರಿಕ ಇರಾನ್ನ ಮೇಲೆ ಆರ್ಥಿಕವಾಗಿ ನಿರ್ಬಂಧವನ್ನ ಹೇರ್ತೋ, ಸಹಜವಾಗಿ ಭಾರತ ಅಮೆರಿಕದ ಪರವಾಗಿ ಇದ್ದಂತ ಕಾರಣಕ್ಕಾಗಿ ಅಥವಾ ಮುಂದೆ ಅಮೆರಿಕ ಮತ್ತು ಭಾರತ ನಡುವಿನ ಸಂಬಂಧ ಹಾಳಾಗಬಹುದು ಎನ್ನುವಂತ ಕಾರಣಕ್ಕಾಗಿ ಅದು ಅನಿವಾರ್ಯ ಕೂಡ ಹೌದು, ನಾವೇನೇ ಹೇಳ್ಬೋದು. ಆ ಕಾರಣಕ್ಕಾಗಿ ಇರಾನ್ನಿಂದ ಭಾರತ ತೈಲ ಖರೀದಿಯನ್ನ ನಿಲ್ಲಿಸಿ ಬಿಡುತ್ತೆ. ಇತ್ತೀಚೆಗೆ ರಷ್ಯಾದಿಂದ ಹೇಗೆ ನಿಲ್ಲಿಸಿದೆ ಭಾರತ, ಅದೇ ರೀತಿಯಾಗಿ ಮುಂಚೆ ಇರಾನ್ನಿಂದ ತೈಲವನ್ನ ಖರೀದಿ ಮಾಡೋದು ನಿಲ್ಲಿಸುತ್ತೆ. ಆದ್ರೆ ಇರಾನ್ಗೆ ಇದ್ದಂತ ಈಗ ದೊಡ್ಡ ಗ್ರಾಹಕ ಯಾರು ಅಂದ್ರೆ ಅದು ಚೀನಾ ಮಾತ್ರ. ಇರಾನ್ನಿಂದ 90% ಅಷ್ಟು ತೈಲವನ್ನ ಖರೀದಿ ಮಾಡೋದು ಚೀನಾ. ಇವತ್ತು ಇರಾನ್ನ ಸೇನಾಪಡೆ ಆಗಿರುವಂತಹ IRGC ತುಂಬಾ ಸ್ಟ್ರಾಂಗ್ ಆಗಿದೆ ಅಂದ್ರೆ ಏನು ಕಾರಣ ಅಂದ್ರೆ ಅದು ತೈಲದಿಂದ ಬರ್ತಾ ಇರುವಂತ ಬೇಕಾದಷ್ಟು ದುಡ್ಡು. ಅದೇ ದುಡ್ಡನ್ನ ಇವತ್ತು ಇರಾನ್ ಯುದ್ಧಕ್ಕೆ ಬಳಸ್ತಾ ಇದೆ, ಅಥವಾ ಎಲ್ಲದಕ್ಕೂ ಕೂಡ ಆ ದುಡ್ಡನ್ನ ಬಳಸ್ತಾ ಇದೆ. ಈಗ ಇಸ್ರೇಲ್ ಮತ್ತೆ ಅಮೆರಿಕ ಏನ್ ಮಾಡ್ತಿದ್ದಾರೆ, ಆ ದುಡ್ಡಿನ ಮೂಲವನ್ನ ಹಂಗೆ ಕಟ್ ಮಾಡಿ ಹಾಕಬೇಕು. ಇಲ್ಲಿವರೆಗೆ ಹಂತ ಹಂತವಾಗಿ ಎಲ್ಲವನ್ನೂ ಕೂಡ ಕಟ್ ಮಾಡಿದ್ದಾಯ್ತಾ, ಈಗ ದುಡ್ಡಿನ ಮೂಲವನ್ನ ಕಟ್ ಮಾಡಿ ಹಾಕಬೇಕು. ಹೀಗಾಗಿ ಏನ್ ಮಾಡಿದ್ದಾರೆ, ಇರಾನ್ನ ರಾಜಧಾನಿ ಆಗಿರುವಂತಹ ಟೆಹರಾನ್ ನಲ್ಲಿ ಇರುವಂತ ಪ್ರಮುಖ ತೈಲ ಘಟಕ ಸೇರಿದಂತೆ ಒಟ್ಟು 30 ತೈಲ ಘಟಕಗಳನ್ನ ಕಂಪ್ಲೀಟ್ ನಾಶ ಮಾಡಿದ್ದಾರೆ. ಹೊತ್ತಿ ಉರಿತಾ ಇದೆ. ಆ ದೃಶ್ಯವನ್ನ ನೋಡ್ತಾ ಇದ್ರೆ ಯಾವುದೋ ಸಿನಿಮಾ ನೋಡ್ದಂಗೆ ಅನಿಸ್ತಾ ಇದೆ. ನಮಗೆ ದೂರದಲ್ಲಿ ಇರುವಂತವರಿಗೆ ಅದು ಸಿನಿಮಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ರೋಮಾಂಚನಕಾರಿ, ಕುತೂಹಲಕಾರಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ವಿ. ಆದ್ರೆ ಅಲ್ಲಿದ್ದಂಥವ್ರಿಗೆ ಮಾತ್ರ ಅದರ ಆ ನೋವು, ಸಂಕಟ ಏನು ಅಂತ ಅರ್ಥ ಆಗುತ್ತೆ. ಅದು ಯಾವುದೇ ದೇಶ ಬೇಕಾದ್ರೂ ಆಗಿರ್ಲಿ. ಒಂದೇ ಒಂದು ರಾಷ್ಟ್ರ, ಅದೊಂಥರ ದರಿದ್ರ ರಾಷ್ಟ್ರ ಅಂದ್ರೆ ಅದು ಪಾಕಿಸ್ತಾನ ಮಾತ್ರ. ಅದ್ರ ಆಚೆಗೆ ಬಹುತೇಕ ರಾಷ್ಟ್ರಗಳು ಅವರವ್ರದ್ದೇ ರೀತಿಯಲ್ಲಿ ದೇಶವನ್ನ ಕಟ್ಕೊಂಡು ಹೋಗ್ತಾ ಇದ್ರು, ಅವರವ್ರದ್ದೇ ರೀತಿಯಲ್ಲಿ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಂಬಂಧವನ್ನು ಇಟ್ಕೊಂಡಿದ್ರು. ಅದೇ ರೀತಿಯಲ್ಲಿ ಇರಾನ್ ಕೂಡ ಇದೀಗ ಆ ತೈಲ ಘಟಕಗಳ ಮೂಲಕ ಹೊತ್ತಿ ಉರಿಯೋದಿಕ್ಕೆ ಆರಂಭ ಆಗಿಬಿಟ್ಟಿದೆ. ತೈಲ ಘಟಕಗಳು ಇದೀಗ ಸಂಪೂರ್ಣವಾಗಿ ನಾಶ ಆಗಿದೆ. ಈ ಮೂಲಕ ಆ ತೈಲ ಇದನ್ನೇ ಕಟ್ ಮಾಡುವಂತ ಕೆಲಸವನ್ನ ಇದೀಗ ಇರಾನ್ ಮತ್ತೆ ಅಮೆರಿಕ ಜಂಟಿಯಾಗಿ ಮಾಡಿದ್ದಾವೆ. ಅಮೆರಿಕ ಹೇಳಿದ್ರು, ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ರಾತ್ರಿ ನೋಡಿ ನಾವೊಂದು ದೊಡ್ಡ ಮಟ್ಟಿಗಿನ ದಾಳಿ ಮಾಡ್ತೀವಿ ಅಂತ ನಿನ್ನೆ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಅದೇ ಪ್ರಕಾರವಾಗಿ ನಿನ್ನೆ ರಾತ್ರಿ ಇರಾನ್ ಒಂದು ರೀತಿಯಲ್ಲಿ ಹೊತ್ತಿ ಉರಿದಿದೆ. ಒಂದು ಹಂತಕ್ಕೆ ಧ್ವಂಸವೇ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ದುಡ್ಡಿನ ಮೂಲ ಕಟ್ಟಾಗಿದೆ. ಇನ್ನು ಏನೇನು ಆಪ್ಷನ್ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ನೋಡಿ ಇಲ್ಲಿ ಬಿಫೋರ್ ಹೇಗಿತ್ತು ಅಂತ ತೈಲ ಘಟಕ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ. ಇದೇ ರೀತಿಯಾಗಿ 30 ತೈಲ ಘಟಕ ಹೊತ್ತು ಈ ರೀತಿಯಾಗಿದ್ದು, ಅದಾದ ಬಳಿಕ ಕ್ಷಿಪಣಿ ಬಂದು ಬಿದ್ದ ಬಳಿಕ ಈ ರೀತಿಯಾಗಿ ಧ್ವಂಸ ಆಗಿ ಹೋಗಿದೆ. ಹಾಗೆ ಇಸ್ರೇಲ್ನ IDF ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಇರಾನ್ನ 80% ಅಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾವು ಹೊಡೆದುರುಳಿಸ್ಬಿಟ್ಟಿದ್ದೇವೆ ಅಂತ ಹೇಳಿ. ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ದಾಗ ಮಾತ್ರ ಒಂದು ದೇಶ ತನ್ನನ್ನು ತಾನು ಡಿಫೆಂಡ್ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ. ಏರ್ ಡಿಫೆನ್ಸ್ ಸಿಸ್ಟಮೇ ಹಾಳಾಯ್ತು ಅಂತಾದ್ರೆ ಆ ದೇಶದ ಕತೆ ಮುಗೀತು ಅಂತ ಹೇಳಿ. ಯಾಕಂದ್ರೆ ಕ್ಷಿಪಣಿಗಳು ಬರುವಂತ ಸಂದರ್ಭದಲ್ಲಿ ತಡೆಯೋದು ಯಾವುದು, ಏರ್ ಡಿಫೆನ್ಸ್ ಸಿಸ್ಟಮ್. ಹೊಡೆದಾಕೋದು ಯಾವುದು, ಏರ್ ಡಿಫೆನ್ಸ್ ಸಿಸ್ಟಮ್. ಆ ಏರ್ ಡಿಫೆನ್ಸ್ ಸಿಸ್ಟಮೇ ಹಾನಿ ಆಗ್ತಾ ಬಂತು ಅಂದ್ರೆ ಬೇರೆ ದೇಶಗಳ ಕ್ಷಿಪಣಿ ಸೀದಾ ಬಂದು ದೇಶದ ಒಳಗಡೆ ಬಿದ್ದು ಬೀಳುತ್ತೆ. ಈಗ ಇರಾನ್ನ ಪರಿಸ್ಥಿತಿಯು ಕೂಡ ಹಾಗೆ ಆಗಿದೆ. ಇರಾನ್ ಪ್ರತಿದಾಳಿಯನ್ನೇನೋ ಮಾಡ್ತಾ ಇದೆ, ಆದ್ರೆ ಇರಾನ್ನಲ್ಲೂ ಕೂಡ ಸಾಕಷ್ಟು ಹಾನಿ ಆಗ್ತಿದೆ. ಕಾರಣ ಏರ್ ಡಿಫೆನ್ಸ್ ಸಿಸ್ಟಮ್ ಇದೀಗ ಧ್ವಂಸ ಆಗ್ತಾ ಇದೆ. ಹೀಗಾಗಿ ಇರಾನ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇದು ಇರಾನ್ಗೆ ಸಂಬಂಧಪಟ್ಟಂತ ಈ ಕ್ಷಣದ ಅಥವಾ ಈಗ ಆಗ್ತಿರುವಂತ ಒಂದಷ್ಟು ಬೆಳವಣಿಗೆ. ಅಲ್ಲಿಗೆ ಹಾಗಾದ್ರೆ ಇರಾನ್ ಸುಮ್ಮನೆ ಇದೆಯಾ? ಇಲ್ಲ. ಇರಾನ್ ಕೂಡ ತನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರತಿದಾಳಿಯನ್ನ ಅಷ್ಟೇ ಭೀಕರವಾಗಿ ನಡೆಸ್ತಾ ಇದೆ. ಒಂದು ಕಡೆಯಿಂದ ಇರಾನ್,
ಇಸ್ರೇಲ್ ಮೇಲಂತೂ ನಿರಂತರವಾಗಿ ಕ್ಷಿಪಣಿ ಹಾಕ್ತಾ ಇದೆ. ಆದ್ರೆ ಇಸ್ರೇಲ್ ನಲ್ಲಿ ಹೆಚ್ಚು ಸಾವು ನೋವಾಗ್ತಿಲ್ಲ. ಕಾರಣ ಅವ್ರದ್ದು ಐರನ್ ಡೋಮ್ ಎನ್ನುವಂತ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಇರಾನ್ನ ಹೆಚ್ಚಿನ ಕ್ಷಿಪಣಿಗಳು ಒಳಗಡೆ ಹೋಗಿ ಬೀಳ್ತಾ ಇಲ್ಲ. ಆದ್ರೂ ಕೂಡ ಒಂದಷ್ಟು ಕ್ಷಿಪಣಿ ಒಳಗಡೆ ಬಿದ್ದು ಜೆರುಸೆಲಂ ಸೇರಿದಂತೆ ಟೆಲ್ ಅವೀವ್ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಹಾನಿ ಆಗ್ತಾ ಇದೆ. ಈಗ ಇರಾನ್ಗೆ ನೇರವಾಗಿ ಅಮೆರಿಕದ ಮೇಲೆ ದಾಳಿ ಮಾಡೋಕೆ ಸಾಧ್ಯ ಆಗುದಿಲ್ಲ. ಹೀಗಾಗಿ ಅಮೆರಿಕದ ಸೇನಾ ನೆಲೆಗಳೇನಿದ್ದಾವೆ ಬಹುತೇಕ ಎಲ್ಲಾ ಸೇನಾ ನೆಲೆಗಳನ್ನು ಕೂಡ ಇರಾನ್ ಇದೀಗ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಿದೆ. ಹಾಗೆ ನೀವು ಇಲ್ಲಿ ಗಮನಿಸ್ತಿದ್ದೀರಾ, ಕುವೈತ್ ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿತ್ತು 10,000 ಕೋಟಿಯ US ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಕುವೈತ್ ನಲ್ಲಿ ಏನಿತ್ತು ಅದನ್ನ ಇದೀಗ ಇರಾನ್ ಪುಡಿಗಟ್ಟು ಬಿಟ್ಟಿದೆ. ಹಾಗೆ ಜೋರ್ಡಾನ್ನಲ್ಲಿ 28,000 ಕೋಟಿಯ ತಾಡ್ ಎನ್ನುವಂತ ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತು, ಅದನ್ನು ಕೂಡ ಇದೀಗ ಇರಾನ್ ಧ್ವಂಸ ಮಾಡಿಬಿಟ್ಟಿದೆ. ಹಾಗೆ ಬಹ್ರೇನ್, ಕತಾರ್, UAE, ಸೌದಿ ಅರೇಬಿಯಾ, ಇರಾಕ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅಮೆರಿಕದ ಸೇನಾ ನೆಲೆಗಳೇನಿತ್ತು ಅದೆಲ್ಲವನ್ನು ಕೂಡ ಇದೀಗ ಇರಾನ್ ಧ್ವಂಸಗೊಳಿಸ್ತಾ ಇದೆ. ಹಾಗೆ ಕುವೈತ್ನ ಏರ್ಪೋರ್ಟ್ ಮೇಲೂ ಕೂಡ ಇದೀಗ ದಾಳಿಯನ್ನ ಆರಂಭಿಸಿದೆ. UAEಯಲ್ಲಿ ದುಬೈನಲ್ಲಿ ದಾಳಿಯನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ದುಬೈನ ಏರ್ಪೋರ್ಟ್ಗೆ ನಿನ್ನೆ ಕ್ಷಿಪಣಿಯ ಒಂದು ತುಂಡು ಬಿದ್ದು ಹೊತ್ತು ಉರಿದಿತ್ತು, ನಾವು ದೃಶ್ಯವನ್ನ ಗಮನಿಸಿದ್ವಿ. ಅದಾದ ಬಳಿಕ ದುಬೈನ ಮತ್ತೊಂದು ಮರಿನಾ ಎನ್ನುವಂಥ ಒಂದು ದೊಡ್ಡ ಟವರ್ ಇತ್ತು, ಅದರ ಮೇಲೂ ಕೂಡ ಇದೀಗ ದಾಳಿಯನ್ನ ಮಾಡಿದೆ. ದುಬೈ ಕೂಡ ಸೇಫ್ ಅಲ್ಲ ಎನ್ನುವ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಒಟ್ಟಾರೆಯಾಗಿ ಗಲ್ಫ್ ರಾಷ್ಟ್ರಗಳು ಇದೀಗ ಅಮೆರಿಕದ ಮೇಲೂ ಕೂಡ ಸಿಟ್ಟು ಆಗ್ತಾ ಇದ್ದಾವೆ. ಅಂದ್ರೆ ಈ ರೀತಿಯಾಗಿ ಇರಾನ್ ಕಡೆಯಿಂದ ನಿರಂತರವಾಗಿ ದಾಳಿ ಆಗ್ತಿರುವ ಕಾರಣಕ್ಕಾಗಿ ಅವರು ಕೂಡ ಸಹಜವಾಗಿ ಸಿಟ್ಟಾಗಿದ್ದಾರೆ. ಇರಾನ್ ಈಗ ನಾನು ಆಗ್ಲೇ ಹೇಳಿದ್ನಲ್ಲ, ಆರಂಭದಲ್ಲಿ ಇರಾನ್ನ ಸೇನಾ ನೆಲೆಗಳು, ಮಿಸೈಲ್ ಲಾಂಚರ್ ಎಲ್ಲವನ್ನು ಕೂಡ ನಾಶ ಮಾಡಿದ್ದಾಯ್ತಾ. ಅದಾದ ಬಳಿಕ ಇರಾನ್ನ ತೈಲ ಘಟಕಗಳನ್ನು ಕೂಡ ನಾಶ ಮಾಡಿದ್ದಾಯ್ತಾ. ಆದ್ರೂ ಕೂಡ ಇರಾನ್ ಬಗ್ತಾ ಇಲ್ಲ. ಈಗ ಅಮೆರಿಕ ಮತ್ತು ಇಸ್ರೇಲ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಇಲ್ಲಿವರೆಗೆ ಇರಾನ್ನ ಒಳಗಡೆ ಯಾವುದೇ ಸೇನೆಯನ್ನು ಕೂಡ ನುಗ್ಗಿಸಿರ್ಲಿಲ್ಲ, ಈಗ ಸೇನೆಯನ್ನ ನುಗ್ಗಿಸೋದಕ್ಕೆ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಅಂತ ಈ ಕ್ಷಣದ ಒಂದು ಅಪ್ಡೇಟ್ ಬರ್ತಾ ಇದೆ. ಯಾಕೆ? ಇರಾನ್ನ ಒಳಗಡೆ ಪರಮಾಣು ಶಸ್ತ್ರಾಗಾರಗಳು ಇದೆ, ಪರಮಾಣನ್ನ ಸಂಗ್ರಹಿಸಿಟ್ಕೊಂಡಿದ್ದಾರೆ. ನಾವು ಇರಾನ್ನನ್ನು ಕೆರಳಿಸಿದಷ್ಟು, ಇರಾನ್ ಮೇಲೆ ದಾಳಿಯನ್ನ ತೀವ್ರಗೊಳಿಸಿದಷ್ಟು ಇರಾನ್ ಒಂದು ಹಂತಕ್ಕೆ ಫ್ರಸ್ಟ್ರೇಷನ್ಗೆ ಒಳಗಾಯ್ತು ಅಂತಾದ್ರೆ ಆ ನ್ಯೂಕ್ಲಿಯರ್ ಏನಾದ್ರೂ ಬಳಸ್ಬಿಟ್ರೆ ಜಗತ್ತೇ ಸರ್ವನಾಶ ಆಗಿಬಿಡುತ್ತೆ. ಹೀಗಾಗಿ ಆ ನ್ಯೂಕ್ಲಿಯರ್ ಅಂದ್ರೆ ಪರಮಾಣು ಸಂಗ್ರಹಾಗಾರಗಳನ್ನ ನಾಶ ಮಾಡಬೇಕು. ಹೀಗಾಗಿ ಅಮೆರಿಕ ತನ್ನ ಸೇನೆಯನ್ನ ಇರಾನ್ ಒಳಗಡೆ ನುಗ್ಗಿಸೋದಿಕ್ಕೆ ಒಂದಷ್ಟು ಸಿದ್ಧತೆ ಅಥವಾ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆಯಂತೆ. ಹಾಗೇನಾದ್ರೂ ಆಯ್ತು ಅಂತಾದ್ರೆ ಯುದ್ಧದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗೆ B-1 ಬಾಂಬರ್ ಅದು ಒಂದೇ ಸರ್ತಿ ತಗೊಂಡು ಹೋಗಿ ಬೇಕಾದಷ್ಟು ಬಾಂಬ್ಗಳನ್ನ ಸುರಿಯುವಂತ ವಿನಾಶಕಾರಿ ಇದು ಅದು B-1 ಬಾಂಬರ್, ಅದನ್ನು ಕೂಡ ಅಮೆರಿಕ ಬಳಸೋದಕ್ಕೆ ಪ್ಲಾನ್ ಮಾಡ್ಕೊಳ್ತಿದೆ. ಬ್ರಿಟನ್ನ ಏರ್ ಬೇಸ್ ನಲ್ಲಿ ಅದನ್ನು ಕೂಡ ಈಗಾಗಲೇ ಲ್ಯಾಂಡ್ ಮಾಡಿದೆ ಅಥವಾ ತಂದಿಟ್ಕೊಂಡಿದೆ. ಇಷ್ಟಕ್ಕೆ ಇರಾನ್ ಹಾಗಾದ್ರೆ ಸುಮ್ಮನೆ ಆಗ್ತಿದ್ಯಾ? ಇಲ್ಲ, ಇರಾನ್ ಕಡೆಯಿಂದ ಮತ್ತೊಂದು ಸ್ಟೇಟ್ಮೆಂಟ್ ಬರ್ತಾ ಇದೆ, ನಾವು ಸಾಯ್ತೀವಿ ಹೊರತು ಶರಣಾಗಲ್ಲ, ಜೊತೆಗೆ ಗಲ್ಫ್ ರಾಷ್ಟ್ರಗಳನ್ನ ನಾವು ಕ್ಷಮೆ ಕೇಳ್ತೀವಿ, ಅವ್ರ ಮೇಲೆ ನಾವು ಇನ್ಮೇಲೆ ದಾಳಿಯನ್ನ ಮಾಡೋದಿಲ್ಲ, ನಮ್ಮ ನೇಬರ್ ರಾಷ್ಟ್ರಗಳು, ಆದ್ರೆ ಅವರು ಅಮೆರಿಕಗೆ ಸೇನಾ ನೆಲೆಯನ್ನ ಒದಗಿಸೋದನ್ನ ಬಿಟ್ಟು ಬಿಡಬೇಕು, ಆಗ ಮಾತ್ರ ಸುಮ್ಮನಾಗ್ತೀವಿ, ಇಲ್ಲ ಅಂತಾದ್ರೆ ನಾವು ದಾಳಿ ಮಾಡ್ತೀವಿ, ಆದ್ರೂ ನಾವು ಅವ್ರ ಹತ್ರ ಕ್ಷಮೆ ಕೇಳ್ತೀವಿ ಅಥವಾ ಪಶ್ಚಾತ್ತಾಪ ಆಗ್ತಿದೆ ಎನ್ನುವಂತ ಮಾತು ಇರಾನ್ ಕಡೆಯಿಂದ ಬಂದಿತ್ತು. ಆದ್ರೂ ಇವತ್ತು ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮುಂದುವರೆದಿದೆ. ಹಾಗೆ ಇರಾನ್ ಇನ್ನೊಂದು ಮಾತನ್ನು ಹೇಳ್ತಾ ಇದೆ, ಇದು ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ನಾವು ಇಲ್ಲಿವರೆಗೆ ಬಳಸ್ತಿದ್ದಿದೆಯಲ್ಲ ಬರೀ ಹಳೆಯ ಶಸ್ತ್ರಾಸ್ತ್ರಗಳನ್ನ ಮಾತ್ರ, ಈಗ ನಮ್ಮ ಹತ್ರ ಇರುವಂತಹ ತುಂಬಾ ಅಪ್ಡೇಟ್ ಆಗಿರುವಂತಹ ಅಥವಾ ಈಗಿನ ಜನರೇಷನ್ ಅಂದ್ರೆ ಈಗಿನ ಜನರೇಷನ್ ಯುದ್ಧಕ್ಕೆ ಬಳಸುವಂತಹ ಶಸ್ತ್ರಗಳಿಂದ ಇದ್ದಾವೆ, ಅವನ್ನ ನಾವು ಈಗ ಹೊರತೆಗಿತೀವಿ ಅಂತ ಇರಾನ್ ಹೇಳ್ತಾ ಇದೆ. ಇದು ಇನ್ನಷ್ಟು ಬಹಳ ಆತಂಕಕಾರಿ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಹಾಗೆ ಇರಾನ್ ಯಾಕೆ ಮತ್ತೆ ಸವಾಲಾಗ್ತಾ ಇದೆ ಇಸ್ರೇಲ್ ಮತ್ತೆ ಅಮೆರಿಕಾಗೆ ಅಂದ್ರೆ, ಅಮೆರಿಕ ಮತ್ತೆ ಇಸ್ರೇಲ್ಗೆ ಈ ಯುದ್ಧದಿಂದ ವಿಪರೀತ ಅಂದ್ರೆ ವಿಪರೀತ ಖರ್ಚಾಗ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ, ಇರಾನ್ ತಯಾರು ಮಾಡ್ತಾ ಇದ್ದಂತ ಡ್ರೋನ್ ಇತ್ತಲ್ಲ ಅಥವಾ ಮಿಸೈಲ್ಗಳಿತ್ತವಲ್ಲ, ತುಂಬಾ ಕಡಿಮೆ ರೇಟ್, ಚೀಪ್ ರೇಟ್, ತುಂಬಾ ಲಕ್ಷದ ಲೆಕ್ಕಾಚಾರದಲ್ಲಿ ಅವರೊಂದು ಡ್ರೋನ್ ತಯಾರು ಮಾಡ್ತಾ ಇದ್ರು, ಒಂದು ಮಿಸೈಲ್ ಅನ್ನ ತಯಾರು ಮಾಡ್ತಾ ಇದ್ರು, ಖಂಡಾಂತರ ಕ್ಷಿಪಣಿಗಳನ್ನು ಕೂಡ ಬಹಳ ಕಡಿಮೆ ರೇಟ್ 70 ಲಕ್ಷಕ್ಕೆ 80 ಲಕ್ಷಕ್ಕೆಲ್ಲ ಅವ್ರು ರೆಡಿ ಮಾಡ್ತಾ ಇದ್ರಂತೆ. ಆದ್ರೆ ಅದನ್ನು ಹೊಡೆಯೋದಕ್ಕೆ ಇಸ್ರೇಲ್ ಬಳಸಬೇಕಲ್ಲ, ಈಗ ಅದನ್ನು ಪ್ರತಿರೋಧವನ್ನು ಒಡ್ಡೋದಕ್ಕೆ ಅಥವಾ ಹೊಡೆಯಕ್ಕೆ, ಅದಕ್ಕೆ ಇಸ್ರೇಲ್ ವಿಪರೀತ ಅಂದ್ರೆ ವಿಪರೀತ ಖರ್ಚು ಮಾಡ್ತಾ ಇದೆ. ಉದಾಹರಣೆಗೆ ₹1 ಪ್ರಾಡಕ್ಟ್ ಅನ್ನ ಹೊಡೆಯೋದಕ್ಕೆ ಇಸ್ರೇಲ್ ಇದೀಗ ₹100 ಪ್ರಾಡಕ್ಟ್ ಅನ್ನ ಬಳಸ್ತಾ ಇದೆ. ಇದು ಇಸ್ರೇಲ್ಗೆ ಹೊರೆ ಆಗ್ತಾ ಇದೆ, ಅಮೆರಿಕವೂ ಕೂಡ ಹೊರೆ ಆಗ್ತಾ ಇದೆ. ಇದೇ ರೀತಿಯಾಗಿ ಯುದ್ಧ ಏನಾದ್ರೂ 3 ತಿಂಗಳು 4 ತಿಂಗಳು 6 ತಿಂಗಳು ಮುಂದುವರಿತು ಅಂತ ಆಗ್ಬಿಟ್ರೆ ಇಸ್ರೇಲ್ ಮತ್ತೆ ಅಮೆರಿಕಾಗೆ ಆರ್ಥಿಕವಾಗಿಯೂ ಕೂಡ ಸಾಕಷ್ಟು ಪೆಟ್ಟಾಗೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಇರಾನ್ ಯಾವ ಹಂತಕ್ಕೆ ಬಂದಿದೆ ಅಂದ್ರೆ, ನಾವು ಕಳ್ಕೊಳ್ಳೋದು ಏನೂ ಇಲ್ಲ, ಒಂದು ಹಂತಕ್ಕೆ ಕಳ್ಕೊಂಡಾಗಿದೆ. ಹೀಗಾಗಿ ನಮ್ಮ 2 ಕಣ್ಣು ಹೋಗಿದೆಯಲ್ಲ, ಅವರ 2 ಕಣ್ಣು ತೆಗಿಬೇಕು ಅಂತ ಅವರು ಕೂಡ ನಿಂತು ಬಿಟ್ಟಿದ್ದಾರೆ. ಹೀಗಾಗಿ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಇಸ್ರೇಲ್ನ ಬೆಂಜಮಿನ್ ನೇತನ್ಯಾಹು ಕಡೆಯಿಂದ ಒಂದು ಸುಳಿವು ಸಿಗ್ತಾ ಇದೆ, ಈ ಯುದ್ಧ 6 ತಿಂಗಳವರೆಗೆ ಮುಂದುವರಿಯುತ್ತೆ ಅಂತ. ಅಂದ್ರೆ ನಾವೆಲ್ಲರೂ ಏನ್ ಅಂದ್ಕೊಂಡಿದ್ವಿ ಅಂದ್ರೆ, ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ನಿಂದ ಈ ರೀತಿಯಾಗಿ ಪ್ರತಿರೋಧ ಸಿಗಬಹುದು ಅಂತ ಅವ್ರು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ನಿರೀಕ್ಷೆ ಮಾಡಿದ್ರು. ಹೀಗಾಗಿ ಇಸ್ರೇಲ್ ಕಡೆಯಿಂದ ಅಂಥದ್ದೊಂದು ಸ್ಟೇಟ್ಮೆಂಟ್ ಬರ್ತಾ ಇದೆ, 6 ತಿಂಗಳು ಯುದ್ಧಕ್ಕೆ ನಾವೆಲ್ಲ ರೀತಿಯಲ್ಲೂ ಕೂಡ ರೆಡಿ ಆಗಿದ್ದೇವೆ ಅಥವಾ 6 ತಿಂಗಳು ಮುಂದುವರಿಸ್ತೇವೆ ಅಂತ ಹೇಳಿ. ಉದಾಹರಣೆಗೆ ರಷ್ಯಾ ಮತ್ತೆ ಉಕ್ರೇನ್ 4 ವರ್ಷ ಆದ್ರೂ ಕಂಟಿನ್ಯೂ ಆಗ್ತಿದೆಯಲ್ಲ, ಅದೇ ರೀತಿಯಾಗಿ. ಹೀಗಾಗಿ ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಭಾರತ ಮೇಲೆ ಏನ್ ಎಫೆಕ್ಟ್ ಆಗಿದೆ, ಭಾರತ ವಿಚಾರಕ್ಕೆ ನಾವು ಬರ್ತಾ ಹೋಗೋದಾದ್ರೆ,
ಭಾರತ ವಿಚಾರದಲ್ಲಿ ಸದ್ಯಕ್ಕೆ ಸಿಲಿಂಡರ್ ಬೆಲೆ ಮಾತ್ರ ಜಾಸ್ತಿ ಆಗಿದೆ. ವಾಣಿಜ್ಯ ಬಳಕೆ ಅದೇ ರೀತಿಯಾಗಿ ಗೃಹ ಬಳಕೆ ಸಿಲಿಂಡರ್ ಜಾಸ್ತಿ ಆಗಿದೆ, ಯಾಕಂದ್ರೆ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಇನ್ನೊಂದು ಪೆಟ್ರೋಲ್ ಡೀಸೆಲ್ ಬಗ್ಗೆ ಚರ್ಚೆ ಆಗ್ತಿತ್ತು, ಆದ್ರೆ ನಮ್ಮಲ್ಲಿ 25 ದಿನಕ್ಕೆ ಆಗುವಷ್ಟು ಸ್ಟಾಕ್ ಇದೆಯಂತೆ. ಜೊತೆಗೆ ಈಗ ರಷ್ಯಾ ನಮ್ಮ ನೆರವಿಗೆ ಬಂದಿದೆ. ಹೀಗಾಗಿ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ತಕ್ಷಣಕ್ಕೇನು ಎಫೆಕ್ಟ್ ಆಗದೆ ಇರಬಹುದು, ಆದ್ರೆ ಯುದ್ಧ ಇನ್ನು ಲಾಂಗ್ ಅಂತ ಏನಾದರೂ ಹೋಗಿಬಿಟ್ರೆ ಆಗ ಒಂದಷ್ಟು ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.